ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಡೀತಿರುವಂತೆ ಕಾಣಿಸ್ತಾ ಇದೆಯಾ? ಆದ್ರೆ ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಡೀತಾ ಇರುತ್ತೆ. ಆದ್ರೆ ಅಚಾನಕ್ಕಾಗಿ ಒಂದೊಂದೇ ಸಮಸ್ಯೆಗಳು ಅನ್ನೋದು ಶುರುವಾಗ್ತಾ ಇದೆಯಾ? ನೀವು ತುಂಬಾ ಪ್ರಯತ್ನ ಮಾಡುತ್ತಿದ್ದರೂ ಫಲಿತಾಂಶ ಅನ್ನೋದು, ರಿಸಲ್ಟ್ಸ್ ಅನ್ನೋದು ಬರ್ತಾ ಇಲ್ವಾ? ಒಂದೇ ರೀತಿಯ ಸಮಸ್ಯೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆಯಾ? ಇದನ್ನೆಲ್ಲ ನೀವು ಲಕ್, ಬ್ಯಾಡ್ ಟೈಮ್ ಅಂತ ಇಗ್ನೋರ್ ಮಾಡ್ತಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮ ಕಣ್ಣನ್ನು ತೆರೆಸುತ್ತದೆ. ಯಾಕಂದ್ರೆ ಯೂನಿವರ್ಸ್ ಕೆಲವೊಮ್ಮೆ ನಿಮ್ಮನ್ನ ಪನಿಷ್ ಮಾಡಲ್ಲ, ಯೂನಿವರ್ಸ್ ನಿಮ್ಮನ್ನ ಕೆಲವೊಮ್ಮೆ ಟೆಸ್ಟ್ ಮಾಡ್ತದೆ. ಆ ಟೆಸ್ಟ್ ಕೊಡುವಂತಹ ಕಾರಣ ಆಗಿರೋದು ಈ 3 ದೊಡ್ಡ ತಪ್ಪುಗಳಿಂದ. ಆದ್ದರಿಂದ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ 3 ದೊಡ್ಡ ಮಿಸ್ಟೇಕ್ಗಳನ್ನ ನೀವು ತಿಳಿದುಕೊಂಡು ಅವನ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳಿ. ಯೂನಿವರ್ಸ್ ಟೆಸ್ಟ್ ಅಂದ್ರೆ ಏನು ನೋಡಿ ಸ್ನೇಹಿತರೆ. ಯೂನಿವರ್ಸ್ ಒಂದು ಸ್ಕೂಲ್ ಇದ್ದಂತೆ, ಲೈಫ್ ಒಂದು ಎಕ್ಸಾಮ್ ಇದ್ದಂತೆ. ನೀವು ರೆಡಿ ಇದ್ದೀರಾ, ನೀವು ಚೇಂಜ್ ಆಗ್ತಿದ್ದೀರಾ, ನೀವು ಲರ್ನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಯೂನಿವರ್ಸ್ ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತಿರುತ್ತೆ. ನೀವು ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡ್ತಿದ್ರೆ ಯೂನಿವರ್ಸ್ ಪ್ರಾಬ್ಲಮ್ ಅನ್ನ ಚೇಂಜ್ ಮಾಡೋದಿಲ್ಲ, ಅದೇ ಲೆಸನ್ ಅನ್ನ ರಿಪೀಟ್ ಮಾಡ್ತಿರುತ್ತೆ. ಸೊ ಇವಾಗ ನಾವು ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಅಲ್ಲಿ ಮಿಸ್ಟೇಕ್ ಏನ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಹೋಗೋಣ. ಮಿಸ್ಟೇಕ್ ನಂಬರ್ 1, ಎಲ್ಲವೂ ನನ್ನ ಕಂಟ್ರೋಲ್ನಲ್ಲೇ ಇರಬೇಕು ಅನ್ನುವಂತಹ ಈಗೋ. ಬಹುತೇಕ ಜನ ಮಾಡುವಂತಹ ಮೊದಲ ದೊಡ್ಡ ತಪ್ಪು ಇದು. ನಾನು ಪ್ಲಾನ್ ಮಾಡಿದ್ದೇ ಆಗಬೇಕು, ನಾನು ಯೋಚಿಸಿದಂತೆಯೇ ನಡಿಬೇಕು, ನನ್ನ ಟೈಮಿಂಗ್ ಪ್ರಕಾರ ಯೂನಿವರ್ಸ್ ಕೆಲಸವನ್ನ ಮಾಡಿಕೊಡ್ಬೇಕು. ಇದು ಈಗೋ ಅಲ್ಲ ಅಂತ ಅನ್ಸ್ಬಹುದು, ಆದ್ರೆ ಯೂನಿವರ್ಸ್ಗೆ ಇದು ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಒಬ್ಬ ಹುಡುಗ, ಅವನಿಗೆ ಜಾಬ್ ಬೇಕು, ಅವನು 10 ಇಂಟರ್ವ್ಯೂವನ್ನ ಅಟೆಂಡ್ ಮಾಡ್ತಾನೆ. ರಿಜೆಕ್ಟ್ ಆದಾಗ ಅವನು ಹೇಳ್ತಾನೆ ಯೂನಿವರ್ಸ್ ನನ್ನ ಜೊತೆ ಅನ್ಫೇರ್ ಆಗಿ ನಡ್ಕೊಳ್ತಾ ಇದೆ ಅಂತ. ಆದ್ರೆ ಯೂನಿವರ್ಸ್ ಕೇಳ್ತಿದೆ, ನೀನು ರೆಡಿ ಇದೆಯಾ, ನಿನ್ನ ಸ್ಕಿಲ್ಸ್ ಮ್ಯಾಚ್ ಆಗ್ತಿದೆಯಾ, ನೀನು ಲರ್ನ್ ಆಗ್ತಿದೆಯಾ? ಈ ಯೂನಿವರ್ಸ್ ಅನ್ನೋದು ಕಂಟ್ರೋಲ್ ಬಿಡುವವರನ್ನ ಟೆಸ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು? ಯೂನಿವರ್ಸ್, ನಾನು ನನ್ನ ಬೆಸ್ಟ್ ಕೊಡ್ತೀನಿ, ರಿಸಲ್ಟ್ ಮಾತ್ರ ನಿನ್ನ ಕೈಯಲ್ಲೇ ಇದೆಯಪ್ಪ ಅಂತ ನೀವು ಮನಸ್ಪೂರ್ವಕವಾಗಿ ನಿಮ್ಮ ಫೀಲನ್ನು ಯೂನಿವರ್ಸಲ್ಲಿ ಕಳಿಸ್ಬೇಕು. ಈ ಸರೆಂಡರ್ ಬಂದಾಗ ಯೂನಿವರ್ಸ್ ಸಡನ್ಲಿ ಡೋರ್ಸ್ ಅನ್ನ ಓಪನ್ ಮಾಡ್ತದೆ. ಇನ್ನು ಮಿಸ್ಟೇಕ್ ನಂಬರ್ 2, ಒಂದೇ ಪಾಠವನ್ನ ಮತ್ತೆ ಮತ್ತೆ ಇಗ್ನೋರ್ ಮಾಡುವುದು. ನಿಮ್ಮ ಜೀವನದಲ್ಲಿ ಗಮನಿಸಿದ್ದೀರಾ? ಸೇಮ್ ಟೈಪ್ ಆಫ್ ರಿಲೇಶನ್ಶಿಪ್ ಪ್ರಾಬ್ಲಮ್, ಸೇಮ್ ಮನಿ ಪ್ರಾಬ್ಲಮ್ ಇಶ್ಯೂ, ಸೇಮ್ ಎಮೋಷನಲ್ ಪೇನ್. ಇದು ಕೋಇನ್ಸಿಡೆನ್ಸ್ ಅಲ್ಲ ಸ್ನೇಹಿತರೆ. ಯೂನಿವರ್ಸ್ ಹೇಳ್ತಿದೆ ನೀನು ಪಾಠ ಕಲಿತಿಲ್ಲ ಅಂತ. ಎಕ್ಸಾಂಪಲ್, ಒಬ್ಬ ಹುಡುಗಿ ಪ್ರತಿ ಬಾರಿ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ಹೋಗ್ತಾಳೆ. ಅವಳು ಬ್ಲೇಮ್ ಮಾಡ್ತಾಳೆ ಎಲ್ಲ ಗಂಡಸರು ಒಂದೇ ಅಂತ. ಆದರೆ ಯೂನಿವರ್ಸ್ ಹೇಳ್ತಿದೆ ನೀನು ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಕಲಿತೀಯಾ, ಬೌಂಡರಿ ಹಾಕೋದನ್ನ ಕಲಿತಿದ್ದೀಯಾ ಅಂತ. ಆದರೆ ನಿಜ ಏನಂದ್ರೆ ಪರ್ಸನ್ ಚೇಂಜ್ ಆಗೋದಿಲ್ಲ, ಸಿಚುವೇಶನ್ ಚೇಂಜ್ ಆಗಲ್ಲ, ನೀನ್ ಮಾತ್ರನೇ ಚೇಂಜ್ ಆಗಬೇಕು. ಯೂನಿವರ್ಸ್ ಟೆಸ್ಟ್ ಕ್ಲಿಯರ್ ಆಗೋದು ಅವೇರ್ನೆಸ್ ಬಂದಾಗ ಮಾತ್ರ. ಮಿಸ್ಟೇಕ್ ನಂಬರ್ 3, ಕಂಪ್ಲೇನಿಂಗ್ ಆ್ಯಂಡ್ ನೆಗೆಟಿವ್ ಟಾಕ್. ಇದು ತುಂಬ ಡೇಂಜರಸ್ ತಪ್ಪು ಸ್ನೇಹಿತರೆ. ನನ್ನ ಲೈಫ್ ಹಾಳಾಗಿದೆ, ನನಗೆ ಯಾವತ್ತೂ ಲಕ್ ಅನ್ನೋದಿಲ್ಲ, ನಾನು ಬೋರ್ನ್ ಅನ್ಲಕ್ಕಿ ಅಂತ. ಇದು ವರ್ಡ್ಸ್ ಅಲ್ಲ, ಆರ್ಡರ್ಸ್ ಟು ದ ಯೂನಿವರ್ಸ್. ಯೂನಿವರ್ಸ್ ಲಿಟ್ರಲಿ ಇದನ್ನು ಕೇಳಿಸ್ಕೊಳ್ತಾನೆ ಇರುತ್ತೆ. ನೀವು ಕಂಪ್ಲೇಂಟ್ ಮಾಡಿದರೆ ಯೂನಿವರ್ಸ್ ಹೇಳ್ತಿದೆ ಇವನಿಗೆ ಇನ್ನೂ ಕಂಪ್ಲೇಂಟ್ ಮಾಡೋದಕ್ಕೆ ರೀಸನ್ಸ್ನ ಕೊಡೋಣ ಅಂತ. ಸಿಂಪಲ್ ಲಾಜಿಕ್ ಏನಂದರೆ, ಫೋಕಸ್ ಈಸ್ ಈಕ್ವಲ್ ಟು ಎನರ್ಜಿ, ಎನರ್ಜಿ ಈಸ್ ಈಕ್ವಲ್ ಟು ಕ್ರಿಯೇಷನ್. ನೀವು ಯಾವುದರ ಮೇಲೆ ಫೋಕಸ್ ಮಾಡ್ತಿರೋ ಅದೇ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ. ಹಾಗಿದ್ದಾಗ ಈ ಯೂನಿವರ್ಸ್ ಟೆಸ್ಟ್ ಅನ್ನ ಪಾಸ್ ಆಗೋದು ಹೇಗೆ? ಸ್ಟೆಪ್ ನಂಬರ್ 1, ಅವೇರ್ನೆಸ್. ಇದು ಪನಿಷ್ಮೆಂಟ್ ಅಲ್ಲ, ಇದೊಂದು ಲೆಸನ್ ಅಂತ ನಿಮಗೆ ಅರಿವಿಗೆ ಬರಬೇಕು. ಸ್ಟೆಪ್ ನಂಬರ್ 2, ರೆಸ್ಪಾನ್ಸಿಬಿಲಿಟಿ. ನನ್ನ ಲೈಫ್ಗೆ ನಾನು ರೆಸ್ಪಾನ್ಸಿಬಲ್ ಅನ್ನೋದನ್ನು ನೀವೇ ಜವಾಬ್ದಾರಿಯನ್ನು ತಗೊಳ್ಬೇಕು. ಸ್ಟೆಪ್ ನಂಬರ್ 3, ಗ್ರ್ಯಾಟಿಟ್ಯೂಡ್. ಪ್ರಾಬ್ಲಮ್ ಇದ್ದರೂ ಥ್ಯಾಂಕ್ ಯು ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಮೂಮೆಂಟ್ನಲ್ಲಿ ಯೂನಿವರ್ಸ್ದ ಟೆಸ್ಟ್ ಅನ್ನೋದು ಎಂಡ್ ಆಗುತ್ತೆ. ಇನ್ನು ಈ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಪವರ್ಫುಲ್ ಅಫರ್ಮೇಷನ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಅದನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಮಲ್ಕೊಳ್ಳೋಕ್ಕಿಂತ ಬಿಫೋರು 21 ದಿನಗಳನ್ನು ಇದನ್ನು ನೀವು ಅಫರ್ಮೇಷನ್ಸನ್ನು ಹೇಳಿ ನೋಡಿ. ನಿಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆಯನ್ನು ನೋಡ್ತೀರಾ. ಯೂನಿವರ್ಸ್, ನಾನು ಕಲಿಯಲು ರೆಡಿ ಇದ್ದೇನೆ, ನಾನು ರೆಸಿಸ್ಟ್ ಮಾಡೋದಿಲ್ಲ, ಟ್ರಸ್ಟ್ ಮಾಡ್ತೇನೆ, ನನ್ನ ಲೈಫ್ ನನ್ನ ಫೇವರ್ನಲ್ಲಿ ಟರ್ನ್ ಆಗ್ತಾ ಇದೆ. ಈ ಅಫರ್ಮೇಷನ್ಸನ್ನು 21 ದಿನ ಪ್ರತಿನಿತ್ಯ ಹೇಳ್ತಾ ಬನ್ನಿ. ನೋಡಿ ಸ್ನೇಹಿತರೆ, ಯೂನಿವರ್ಸ್ ನಿಮ್ಮ ಎನಿಮಿ ಅಲ್ಲ, ಯೂನಿವರ್ಸ್ ನಿಮ್ಮ ಬಿಗ್ಗೆಸ್ಟ್ ಟೀಚರ್ ಆಗಿದೆ. ನೀವು ಲೆಸನ್ ಕಲಿತರೆ ಪೇನ್ ಅನ್ನೋದು ಸ್ಟಾಪ್ ಆಗ್ತದೆ. ನೀವು ಚೇಂಜ್ ಆದರೆ ಲೈಫ್ ಅನ್ನೋದು ಕೂಡ ಚೇಂಜ್ ಆಗ್ತದೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯೂನಿವರ್ಸ್ ಆ್ಯಂಡ್ ಲೈಫ್ ಸೀಕ್ರೆಟ್ಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದು ದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ.
ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.